ಏನು ಅಂತ ನೆಟ್ ವಿಷಯಕ್ಕೆ ಬಂದ್ರ. ಗುಡ್ ಮಾರ್ನಿಂಗ್ ಬಾವಾ. ಇವತ್ತಿನ ಪುಟ ಮುಗಿತಲ್ ಬೇಡ್ರಪ್ಪ, ಇನ್ನು ನಾಳೆ ಹೇಳಿದ್ರಿ ಅಂತ ಈಗ ಹೊರಡ. ಸ್ವಲ್ಪ ದುಡ್ಡು ಬೇಕಿತ್ತು. ಯಾಕಪ್ಪ? ಜಾಜಿ ಅವರು ಮಸಾಲಾ ದೋಸೆ ಮೈ ಇದಕ್ಕೆ ಅಂತಾನೆ ದಿನಕ್ಕೆ 200 ರೂಪಾಯಿ ಕೊಡ್ತಾರಲ್ಲ. ಜಾಜಿ ಅವ್ರು ಇತ್ತೀಚೆಗೆ ಕೆಲಸನೇ ಆಯ್ತು ನೋಡ, ನಮ್ಮ ಹತ್ರ ದುಡ್ಡು ಹೆಂಗ್ ಬರ್ಬೇಕು? ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಕು. ನಿಮ್ಮಿಬ್ಬರಿಗೂ 2 ಕತ್ತೆಗಾಗುವಷ್ಟು ವಯಸ್ಸಾಗಿದೆ ಕಣ್ರ. ಇಷ್ಟು ವಯಸ್ಸಾದ್ಮೇಲೂ ಇನ್ನೊಬ್ರು ಹಗರಲ್ಲಿ ಬದುಕ್ತಾ ಇದ್ರಲ್ಲ, ನಿಮ್ಮ ಬಂಡದ ಜೀವಕ್ಕೆ ನಾಚಿಕೆ ಆಗಲ್ಲ. ಒಂದು ಕೆಲಸ ಗೊತ್ತಿಲ್ಲ, ಕಾರ್ಯ ಗೊತ್ತಿಲ್ಲ, ಸಂಪಾದನೆ ಅಂದ್ರೆ ಏನು ಅನ್ನೋದು ನಿಮಗೆ ಮೊದಲೇ ಗೊತ್ತಿಲ್ಲ. ಇದ್ರ ಮೇಲೆ ಯಾಕೋ ಬದುಕಿರ್ತಾರ? ಹೋಗ್ರು ಎಲ್ಲಾದ್ರೂ ಸತ್ತೋಗ್ರಿ. ನಿಮ್ಮಿಬ್ಬರಿಗೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಅರ್ಹತೆ ಇಲ್ಲ ಕಣ್ರ. ಆತ್ಮಹತ್ಯೆ ಹೇಗೆ ಮಾಡ್ಕೊಳ್ಳೋದಂತ ತೋರಿಸು, ನಾವು ಮಾಡ್ಕೋತೀವಿ. ಇನ್ನು ಒಂದೇ ಒಂದು ಪದ ನಿನ್ನ ಬಾಯಿಂದ ಬಂತು ಅಂದ್ರೆ ನಿಮ್ಮಿಬ್ಬರಿಗೂ ಕತ್ತಿಗೆ ಹಗ್ಗ ಹಾಕಿ ಟೆರಸಿಗೆ ನೇತಾಕ್ಬಿಡ್ತೀನಿ. ಯಾಕೆ ಹೇಳ್ತಾರೆ, ಯಾವ್ದು ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರು. ಅಲ್ಲೋಡ್ರ ನಂದೇ ನೋಡಿ, ಅಲ್ಲೋಡ್ರ ಸಾಮಾನ್ಯ ಜ್ಞಾನ ಕೂಡ ನಿಮಗಿಲ್ಲ. ಅವಳು ಎಷ್ಟು ದುಡಿತಾಳೋ ಅದನ್ನ 2 ಪಟ್ಟು ನೋಡಿತಾಳೆ. ಅವಳಿಗೆ ಬೆನ್ನುಮೂಳೆ ಪ್ರಾಬ್ಲಮ್ ಇದೆ, ಆದ್ರೆ ನಮ್ಗೆ ಆ ಪ್ರಾಬ್ಲಮ್ ಇಲ್ಲ. ಅಳಿಯಂದ್ರೆ ಆ ಬೆನ್ನುಮೂಳೆ ಪ್ರಾಬ್ಲಮ್ ಇರೋ ಮಹಿಳೆನೇ ಅಷ್ಟೊಂದು ದುಡಿತಾ ಇರ್ಬೇಕಾದ್ರೆ ಎಲ್ಲದನ್ನು ನೆಟ್ಟಿಗೆ ಜೀರೋ ಗಂಡಸರು ನೀವು ನೆಟ್ಟು ಮಟ್ಟಿಗೆ ದುಡಿಬೇಕು. ಎಷ್ಟು ಕಷ್ಟಪಟ್ಟು ನಮ್ನೆಲ್ಲ ಸಾಕ್ತಾ ಇದಾರೆ, ಅವ್ರಿಗೆ ನಮ್ಮನ್ನ ಸರಿಯಾಗಿ ಮಾತಾಡ್ಸಕ್ಕೂ ಟೈಮ್ ಇಲ್ಲ ಗೊತ್ತಾ? ಬೆಳಗ್ಗೆ ತಿಂಡಿ ಕೊಟ್ಟಾಗ ಅಪ್ಪ ಕೂಗದ ಬುದ್ಧಿ ಹೇಳು, ಮಧ್ಯಾಹ್ನ ಊಟ ಹಾಕುವಾಗಲೂ ಅಪ್ಪ ಕೂಗದ ಬುದ್ಧಿ ಹೇಳು, ರಾತ್ರಿ ಊಟ ಹಾಕೋವಾಗಲೂ ಅಪ್ಪ ಕೂಗದ ಬುದ್ಧಿ ಹೇಳು. ಅಷ್ಟು ಮುಗಿದ ಮೇಲೂ ಇವ್ರು ತಿಂತಾರೆ ಅಂದ್ರೆ ಇವ್ರು ಈ ಜೀವನದಲ್ಲಿ ಬುದ್ಧಿ ಬರಲ್ಲ ಅಂತ ಬಿಟ್ಟಾರ. ಅಣ್ಣ, ನಮ್ಮ ಯಜಮಾನ ಕೇಳಿದ್ದೇನು ದುಡ್ಡು ನಿನ್ನ ಹತ್ರ ಇದ್ರೆ ಕೊಡು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದ್ಬಿಟ್ಟು ಈ ಕೆಲಸಗಳನ್ನ ಮುಂದೆ ಇಟ್ಕೊಂಡು ನಮ್ಮ ಯಜಮಾನಿಗೆ ಅವಮಾನ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಮತ್ತಿನ್ನೇನು ಈ ಮನೆ ಮಗಳ ಅಥವಾ ಸೊಸೆನ ಏನು ಯಜಮಾನ್ರೆ ಸುಮ್ಮನೆ ಇರಲ್ಲ, ನಾವ್ ಏನು ಅಂತ ಹೇಳಿ. ಅಲ್ಲ, ಎಲ್ಲರ ಮುಂದೆ ಹೇಳಕ್ಕಾಗತ್ತೆ. ನೀವು ಒಬ್ಬರೇ ಸಿಕ್ತಿಲ್ಲ, ಆಮೇಲೆ ಹೇಳಿ. ನಾನು ಏನು ಮಾಡ್ಬಿಟ್ಟೆ ಅಂತ ಅನಾಚಾರ ಬೃಂದಾವನ ಅಂತ ಹೇಳ್ತಿದ್ರ. ನಾಚಿಕೆ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ? ನೀವೇನ್ ಕತ್ತೆಗಳ, ಕೋತಿಗಳ, ನಾಯಿಗಳ? ನಿಮ್ಮ ಅಣ್ಣ ಬೈದರಕ್ಕಿಂತ ಜಾಸ್ತಿ ಬೈತಾ ಇದೆಯಾ? ಯಾಕಪ್ಪ ಬೈಸ್ಕೋಬೇಕು? ನೀವು ಹೋಗಿ ಕಷ್ಟಪಟ್ಟು ದುಡಿರಿ, ದಿನಕ್ಕೆ 50 ರೂಪಾಯಿ ತಂದು ನಮ್ಮ ಅಣ್ಣನ ಮುಖದ ಮೇಲೆ ಬಿಸಾಕಿ ಹೋಗುವಾಗ ಬರೋವಾಗ ಕಲ ಮಾಡ್ಕೊಂಡು ಮೂಲೆಗೆ ಬಿದ್ದಿರ್ತಾನೆ. ಮೂಲೆಯಲ್ಲಿ ಬಿದ್ದಿರ್ತೀರಾ, ಬಂದು ಅಡುಗೆ ಮನೇಲಿ ಬಿದ್ದಿರಿ. ನಮ್ಗೆ ತುಂಬಾ ಅವಮಾನ ಆಗ್ತದೆ. ದುಡದೆ ನಾವ್ ಈ ಮನೆಗೆ ಬರೋದು. ದುಡಿಲಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ತೀರೇನಾ? ಅದನ್ನ ವಾಪಸ್ ಬಂದ್ಮೇಲೆ ಹೇಳ್ತೀವಿ. ಬಂಡವಾಳ ಇಲ್ಲದೆ ಯಾವ ಬಿಸ್ನೆಸ್ ಮಾಡಕ್ಕಾಗಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಕಣೋ, ನಮ್ ತಲೆನೇ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೇಕು. ನಮ್ ತಲೆನ ಹಣ ಇಡ್ಬೇಕಾ? ಹಂಗಲ್ಲ ಕಣೋ ಹೇಳಿದ್ದು, ತಲೆಲಿರೋ ಬುದ್ಧಿ ಖರ್ಚು ಮಾಡ್ಬೇಕು ಅಂತಂದ. ಅವ್ನ್ ಯಾರು ಕತ್ತಿಗೆ ಕೈ ಹಾಕೊಂಡು ಮನೆ ಒಳಗಡೆ ಹೋದ್ನಲ್ಲ, ಅವ್ನ್ ಏನ್ ಬಿಸ್ನೆಸ್ ಮಾಡ್ತಾ ಇರ್ಬೋದು? ಗೊತ್ತಿಲ್ಲ ಕಣ, ಖಾಲಿ ಕಬರ್ ಇಟ್ಕೊಂಡು ಒಳಗಡೆ ಹೋದ. ಒಳಗಡೆ ಬಂದ್ಮೇಲೆ ಗೊತ್ತಾದ್ ಬಿಡು. ಏನು ಇವನು ತಲೆ ಕೂದಲಿನ ಉದುರಿಸ್ ತಗೊಂಡ್ಬರ್ತಿದ್ದಾನ? ಉದುರ್ಸಿ ತರ ಅದಕ್ಕೆ ಅದೇನು ಹುಣಸೆಕಾಯಿನ ಮಾವಿನಕಾಯಿನ? ಈಗ ನೆನಪಾಯ್ತು, ಹಳ್ಳಿಲಿ ನಮ್ಮ ಅಜ್ಜಿ ಕೂಡ ಉದುರೋಗಿರೋ ತಲೆ ಕೂದಲನ್ನ ಒಂದು ಬಾಟ್ಲಲ್ಲಿ ತುಂಬಿಡ್ತಾ ಇದ್ಲು. ಯಾರಾದ್ರೂ ಬಂದ್ರೆ ದುಡ್ಡು ಮಾರ್ಕೊಬಿಡ್ತಾ ಇದ್ಲು. ಏನು ಉಪಯೋಗ? ತುಂಬಾ ಉಪಯೋಗ ಇದೆ ಕಣ. ವಿಗ್ ಮಾಡ್ತಾರೆ, ಚೌರಿ ಮಾಡ್ತಾರೆ. ಇವನು ಅದೇ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡ್ತಿರ್ಬೇಕು. ನಮಸ್ಕಾರ. ನಮಸ್ಕಾರ. ತಲೆ ಕೂದಲು ಕೊಡ್ತಿರೋ ಕೊಂಡ್ಕೊತಿರೋ? ಕೊಟ್ರೆ ಎಷ್ಟು, ಕೊಂಡ್ಕೊಂಡ್ರೆ ಎಷ್ಟು? 10 ಗ್ರಾಮ್ ತಲೆ ಕೂದಲು ಕೊಟ್ರೆ 100 ರೂಪಾಯಿ, ಕೊಂಡ್ಕೊಂಡ್ರೆ 400 ರೂಪಾಯಿ. ಒಂದಕ್ಕೆ 4ರಷ್ಟು ಲಾಭ. ಹೌದು, ಕೂದಲನ್ನ ಕಲೆಕ್ಟ್ ಮಾಡೋದು ತುಂಬಾನೇ ಕಷ್ಟ ಇದೆ. ಸರಿ, ನೀವು ಕಲೆಕ್ಟ್ ಮಾಡಿರೋ ತಲೆ ಕೂದಲು ತಗೊಂಡೋಗಿ ಏನ್ ಮಾಡ್ತೀರಾ? ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದನ್ನ ಅವರು ವಿಗ್ಗೆ ಅಂತ ಬಳಸ್ತಾರೆ. ಒಂದು ವಿಗ್ಗೆ ಅಮ್ಮಮ್ಮ ಅಂದ್ರೆ ಎಷ್ಟಿರುತ್ತೆ? 2,000ದಿಂದ 20,000ವರೆಗೂ ವಿಗ್ ಸಿಗುತ್ತೆ. ಪ್ರತಿಯೊಬ್ಬನ ತಲೆಲೂ ದಿನಕ್ಕೆ 100ರಿಂದ 150 ಕೂದಲು ಉದುರುತ್ತೆ. ಆ ಉದುರು ಕೂದಲೆಲ್ಲ ಒಂದ್ ಕಡೆ ಕಲೆ ಹಾಕಿರ್ತಾರೆ. ಅದನ್ನ ನಾನು ದುಡ್ಡು ಕೊಟ್ಟು ಕೊಂಡ್ಕತೀನಿ. ಹೌದು, ಮನೆ ಮನೆಗೂ ಹೋಗಿ ತಲೆ ಕೂದಲು ಕೊಡಿ ಅಂದ್ರೆ ಕೊಟ್ಬಿಡ್ತಾರ? ಕೊಡದೆ ಏನ್ರಿ, ಈಗ ನೀವು ಮಾಡ್ತೀರಾ? ದಿನ ಒಂದೊಂದ್ ಚೀಲ ಕೂದಲು ತುಂಬಿಸ್ಕೊಟ್ರೆ ನಿಮಗೂ 5,000 ರೂಪಾಯಿ ಸಂಬಳ ಕೊಡ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಕಲೆಕ್ಟ್ ಆದ ತಕ್ಷಣ ನನಗೆ ಫೋನ್ ಮಾಡಿ, ನಾನು ಬಂದು ದುಡ್ಡು ಕೊಟ್ಟು ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತೀನಿ. ಓದ್ದೇ ಇದ್ರು ದುಡ್ಡು ಮಾಡ್ಬೋದು ಅಂತ ಗೊತ್ತಾಗಿದ್ದು ಇವತ್ತೇ ಕಣ. ಬಾರೋ, ಮನೆಗೆ ಹೋಗಿ ತಲೆ ಕೂದಲು ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡೋಣ. ಯಾರು ಕೊಡ್ಲಿಲ್ಲ ಅಂದ್ರೆ ನಿನ್ ತಲೆ ಕೂದಲು ಉದುರಿಸ್ದಾಯ್ತು. ಸರ್ ನಮಸ್ಕಾರ ಸರ್.
ನಮಸ್ಕಾರ. ಸ್ವಲ್ಪ ನಿಮ್ ತಲೆ ಕೂದಲು ಕೊಡ್ತೀನಿ. ಏಕೆ? ಮತ್ತೆ ಬೆಳೆಯುತ್ತಲ್ಲ ರೀ, ಏನು ತೊಂದರೆ ಆಗಲ್ಲ. ಆಗ ಕಟ್ ಮಾಡ್ತಾ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಸತ್ತರನೆ ರಸ್ತೆಯಲ್ಲಿ ಕೂದಲು ಕತ್ತರಿಸೋದು. ತಲೆ ಕೂದಲು ಕೊಡಿ ಸಾರ್, ಬೇಕಿದ್ರೆ ನಿಮ್ ಮನೆಗೆ ಬರ್ತೀವಿ. ಓ, ನೀವು ಚೌರ್ಯ ಬೀಗ್ ಮಾಡೋರ? ರಸ್ತೆಯಲ್ಲಿ ಯಾರು ಕೊಡಲ್ಲ, ಮನೆಗೆ ಹೋಗಿ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ನಿಮ್ ತಲೆ ಕೂದಲು ಕೊಡ್ತೀರಾ? ಸ್ವಲ್ಪ ತಲೆ ಕೂದಲು ಕೊಟ್ಟರೆ ಸಾಕು, ನಾವು ದುಡ್ಡು ಕೊಟ್ಬಿಡ್ತೀವಿ. ಯಾಕ್ರಿ ಕೊಡ್ಬೇಕು? ನೀವು ತಲೆ ಕೂದಲ ನಾವು ಹೋಲ್ಸೇಲ್ ಅವ್ರಿಗೆ ಕೊಡ್ತೀವಾ, ಅವ್ರು ಅದರಿಂದ ಬಿಗ್ ಮಾಡ್ತಾರೆ. ಅದಕ್ಕೆ ನನ್ನನ್ನು ಕೇಳ್ತಾ ಇದ್ದೀರಾ? ಕೇಳಿದ್ರೆ ಏನ್ರಿ ಆಗತ್ತೆ? ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ. ಮೊದ್ಲೇ ನನ್ನ ತಲೆ ಈ ತರ ಆಗಿದೆ ಅಂತ ಸಾಯ್ತಾ ಇದ್ದೀನಿ, ನನ್ನ ಹತ್ರನೇ ಕೂದಲು ಕೇಳ್ತೀರಾ ನೀವು? ಏನ್ರಿ ಆಗಿದೆ? ಏನಾಗಿದ್ಯಾ ನೋಡಿ. ಯಾವ ತಲೆ ಕೂದಲನ್ನ ನಾನು ಮರಿಬೇಕು ಅಂತಿದ್ನೋ ಅದನ್ನ ಗ್ಯಾಪ್ಸಿ ನನ್ ತೊಂದರೆ ಕೊಟ್ಟಿದ್ದಿಲ್ಲ. ನಿಮ್ಮಿಬ್ರು ಏನ್ ಮಾಡ್ತೀನಿ ಗೊತ್ತಾ? ಏನಾಯ್ತು? ಸರ್, ಒಬ್ಬ ಬಾಯಿಲ್ ಹತ್ರ ಕೂದಲು ಕೇಳಿದ್ದಕ್ಕೆ ಪಾಸುಣ್ಣ ಬರೋಂಗ್ ಹೊಡೆದ್ಬಿಟ್ಟ ಸರ್. ಅಯ್ಯೋ, ಈ ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್ನು. ಈಗ ಬೀಳು, ಆಮೇಲೆ ಹೇಳು. ಸರ್, ನಮ್ಮ ಹತ್ರ ಕಲೆಕ್ಟ್ ಮಾಡಕ್ಕಾಗಿದ್ದು ಇಷ್ಟೇ, ತಗೊಳ್ಳಿ. ನಾಳೆನ ಹೀಗೆ ಕಲೆಕ್ಟ್ ಮಾಡಿ ನಾನು ಬಂದು ತಗೊಂಡು ದುಡ್ಡು ಕೊಟ್ಬಿಟ್ಟು ಹೋಗ್ತೀನಿ. ಬಿಟ್ಲ, ದಿನಕ್ಕೆ 1 ಗಂಟೆ ಕೆಲಸ ಮಾಡಿದ್ದಕ್ಕೆ 100 ರೂಪಾಯಿ ಸಿಕ್ತು. ಇನ್ನು 10 ಗಂಟೆ ಕೆಲಸ ಮಾಡಿದ್ರೆ 1000 ರೂಪಾಯಿ ಸಿಗುತ್ತಲ್ಲೋ. ಒಂದು ತಿಂಗಳಿಗೆ 30,000 ರೂಪಾಯಿ ಆಯ್ತು. ನಮ್ಮ ಮುಂದೆ ಯಾವ ಸಾಫ್ಟ್ವೇರ್ ಇಂಜಿನಿಯರು ಇಲ್ಲ. ಅದೆಷ್ಟು ಹೊತ್ತಿಗೆ ಬರ್ತಾರಂತೆ? ಗೊತ್ತಿಲ್ಲ ಕಣೋ, ಈಗ ಆಗಲೇ ಬರಬಹುದು. ನಮ್ಮ ವಂಶದವಳು ಚಂದ್ರಕಾಂತ ಗಟ್ಟಿಗಲಿ ಅಂತ ನೀನು ಅವಳನ್ನ ನೋಡ್ಬೇಕು. ಒಳ್ಳೆ ಪಾಳೆಗಾಲವನ್ನ ನೋಡ್ದಾಗುತ್ತೆ. ನೋಡ್ತಾ ಇದ್ರೆ ನಮ್ಮ ಗಂಟೆಗೆ ವಂಶ ಹಂಗಂಗೆ ಕಣ್ಮುಂದೆ ಬರ್ತಾ ಇದೆ. ಇವನ್ನ ನಾನು ತಾತ ಅಂತ ಕರೀಲೋ ಇಲ್ಲ ಮಾವ ಅಂತ ಕರೀಲೋ? ವಯಸ್ಸಿನೂ ಆಗಿಲ್ಲ, ಮಾವ ಅಂತ ಕರಿಬಹುದು, ಆದ್ರೆ ನನಗೆ ಮಗಳಿಲ್ಲ. ಯಾವ ಹೆಂಗಸಿಗೂ ಇಷ್ಟುದ್ದ ಕೂದಲನ್ನ ನಾನು ಕಂಡೇ ಇಲ್ಲ. ಮಾತೃಶ್ರೀ ಅವರೇ, ಅದು ಗೊಬ್ಬರ ಎಲ್ಲಿ ಹೆಚ್ಚಿಗೆ ಇರುತ್ತೋ ಅಲ್ಲಿ ಫಸಲು ಜಾಸ್ತಿ ಬೆಳೆಯುತ್ತೆ. ತಲೆ ಕೂದಲು ಮಾಮ. ಆಲ್ತಿ ಎತ್ತೆ ಎತ್ತೆ ಆಲ್ತಿ. ಮೂರೂ ಜನ ಹಂಚ್ಕೊಳ್ಳಿಲ್ಲ ನನಗೆ ಹೇಳು. ಅಂದಾಗೆ ಪಾಂಡುರಂಗ ಏನ್ ಮಾಡ್ಕೊಂಡಿದ್ಯಪ್ಪ? ಅಯ್ಯೋ, ಏನೋ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿ ಹೆಂಗೋ ಸಂಸಾರ ಮುಂದಕ್ಕೆ ಸಾಗಿಸ್ತಾ ಇದೀನಿ ಮಾಮ. ಚಿಕ್ಕ ಪುಟ್ಟ ಬಿಸ್ನೆಸ್ ಗಂಡುಗಳೇ ವಂಶದವರಾಗಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ಬೇಕು ಕಣಯ್ಯ. ಮಾಮ, ನೀನು ಅದೇನ್ ಸಾಧನೆ ಮಾಡ್ಬೇಕು ಅಂತ ಇದೀಯಾ? ಕಾಣಿಸ್ತಿಲ್ವೇನಯ್ಯ ಅದ್ಭುತವಾದ ಕೇಶರಾಶಿ. ನಾನು ಗಿನ್ನಿಸ್ ರೆಕಾರ್ಡ್ ಹೋಗ್ತಾ ಇದ್ದೀನಿ ಕಣಯ್ಯ. ಮಾಮ, ನೀನ್ ಗಿನ್ನಿಸ್ ಸೇರ್ಕೊತೀಯಾ? ಅಯ್ಯೋ, ಈಗ ನಾನು ಬೆಳೆಸಿರೋ ಕೂದಲು ಗಿನ್ನಿಸ್ ರೆಕಾರ್ಡ್ಗೆ ಸಮ ಇದೆ. ಇನ್ನು 1 ಇಂಚಿ ಎಕ್ಸ್ಟ್ರಾ ಬೆಳೆಸಿಬಿಟ್ರೆ $10,000 ನನ್ನ ಪಾಲಾಗುತ್ತೆ ಕಣಯ್ಯ. ನಿಮ್ಮ ಕೂದಲು ಅವ್ರ ಪಾಲಾಗುತ್ತೆ. ಗಂಡಸ್ರು ಹೇಳೋದು ಇಷ್ಟುದ ಕೂದಲು ಬಿಡ್ತಾರ? ವೀಕ್ನ ಬಾಡಿಗೆ ತಂದಿರ್ಬೇಕು ಸುಮ್ಮನೆ. ಒರಿಜಿನಲ್ ದಂಡಪೆಟ್ಟುಗಳ ಇವರು ಚಂದ್ರಕಾಂತ ಮಾಮ, ನಮ್ಮ ಗಂಡುಗಳಿಗೆ ಹೋಗ್ತಾರೆ. ಇಷ್ಟರಲ್ಲೇ ಇನ್ನೂ ರೆಕಾರ್ಡ್ ಸೇರ್ಕೋತಾ ಇದ್ದಾರೆ. ಚಂದ್ರಕಾಂತ ಇವನು ಈ ಮನೆ ಅಳಿಯ ಬಿಟ್ಟ ಅಂತ. ಇವನು ನನ್ನ 4ನೇ ಮಗ ಪದ್ದು ಅಂತ ಊರಲ್ಲಿ ಕುಲಿ ಮೇಯಿಸ್ಕೊಂಡಿದ್ದ. ಇವನ್ನ ನೋಡಿ ಹೆದರ್ಕೊಳ್ಳಿ ಅಂತ ಇಲ್ಲಿ ಕಳ್ಕೊಂಡು ಬಂದ್ರೆ ಈಗ ಇವನ್ನ ನೋಡಿ ನಾವೇ ಹೆದರ್ಕೊಳ್ಬೇಕಾಗಿದೆ. ಮಾಮ, ಗುಡಿಯಲ್ಲ ಬಿಟ್ಟು ಬಡಿಯಲ್ಲ, ಸಂಪಾದನೆ ಅಂದ್ರೆ ಏನು ಅನ್ನೋದು ಮೊದಲೇ ಗೊತ್ತಿಲ್ಲ. ಅಡುಗೆ ಮನೆಯಲ್ಲಿ ತಟ್ಟೆ ಶಬ್ದ ಆಗ್ಬಿಟ್ರೆ ಡೈನಿಂಗ್ ಟೇಬಲ್ ಮುಂದೆ ಅಜ್ಜಿ ಉದುರುವಂತ ಹಾಜರು. ನಮ್ಮ ಗಂಡುಗಲಿ ವಂಶದಲ್ಲಿ ಈ ರೀತಿ ಬಿಟ್ಟಿ ಕುಡ್ತಿದ್ದವ್ರು ಯಾರು ಇರೇ ಇಲ್ಲ ಅಂತೀರಿ. ಫಾರ್ ಎಕ್ಸಾಂಪಲ್, ನಮ್ಮ ವಂಶದವ್ರ ಮನೆಗಳಲ್ಲಿ ಕಟ್ಟಿರೋ ನಾಯಿ ಕೂಡ 1 ಹಿಡಿ ಅನ್ನ ಹಾಕಿದ್ರೆ ಸಾಕು, ಇಡೀ ದಿವಸ ಬೊಗಳಿ ಕಳ್ಳರನ್ನ ಓಡಿಸುತ್ತೆ. ಇವರಿಬ್ರು ಆ ನಾಯಿಗಿಂತಲೂ ಆತಾತ. ನೋಡಿದ್ರೆ ಗೊತ್ತಾಗುತ್ತೆ. 2 ಸ್ಪೆಸಿಮೆನ್ಗಳಿದ್ದಂಗಿವೆ. ಇತ್ಲಾಗಿರೋದಕ್ಕೆ ಮೀಸಿಯೂ ಇಲ್ಲ.
ಗಂಡುಗಲಿನ ನಮ್ಮನ್ನೇ ಯಾರಾದ್ರೂ ತುತ್ತು ಹಾಕೋರಿಗೆ ದತ್ತು ಕೊಡು ಅಂತಾನಲ್ಲ, ಎಷ್ಟು ಕೊಬ್ಬಿರ್ಬೋದು ಅವನಿಗೆ. ಅವನಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕಣ. ನೋಡೋದಿಕ್ಕೆ ಒಳ್ಳೆ ಕೂದಲು ಅಂಗಡಿ ಓನರ್ ತರ ಇದಾನೆ. ಅವ್ನು ಕೂದಲೇನಾರು ಕಟ್ ಮಾಡಿದ್ರೆ 10 ಬೋರ್ಸಲ್ಲಿ ಅವ್ರಿಗೆ ಬಿದ್ದೋಗ್ಬಿಡುತ್ತೆ. ಅದ್ರ ಬೆಳಗ್ಗೆ ಹೇಳ್ಬಿಟ್ಟಾಗೆ ಅವನಿಗೆ ಗೊತ್ತಾಗ್ಬಿಡುತ್ತಲ್ವ. ಕೂದಲನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅಲ್ಲಿ ಇಲ್ಲಿ ಹಾಕಿರೋಣ. ಕೇಳಿದ್ರೆ ಇಲ್ಲಿ ತಿನ್ಕೊಂಡೋಯ್ತು ಅಂದ್ರೆ ಆಯ್ತು. ಕೂದಲು ಯಾರೋ ಕಟ್ ಮಾಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಬೆಳೆದ ಫಸಲನ್ನ ರಾತ್ರೋ ಬಂದು ಯಾವನೋ ಕೊಯ್ಕೊಂಡು ಹೋಗ್ಬಿಟ್ಟಿದ್ದಾನಲ್ಲ. ನೀನು ಕೂದಲಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೆ ತಾನೆ? ಕೂದಲಿಗೆ ಇನ್ಶೂರೆನ್ಸ್ ಮಾಡ್ತಾರಾ? ಫಾರಿನ್ ನಲ್ಲಿ ಉಗುರಿಗೆ ಸಹಿತ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅಂದ್ಮೇಲೆ ಕೂದಲಿಗೆ ಮಾಡಿಸೋದು ತಾನೆ ನೀನು? ನನಗೆ ಗೊತ್ತಿರ್ಲಿಲ್ಲ ಕಣೋ. ಅಲ್ಲ ಕಣೋ, ಗಿನ್ನಿಸ್ ರೆಕಾರ್ಡ್ ಹೋಗಿ $10,000 ತರಬೇಕು ಅಂತಿದ್ದೆ. ಈಗ ಕೂದಲು ಪೋಯ, ದುಡ್ಡು ಪೋಯ. ಮನೆಗೆ ಬಂದು ನನ್ನ ಕೇಶರಾಶಿನೇ ಕಳ್ಕೊಂಡು ಬಿಟ್ಲಲ್ಲೋ. ಈ ಕೂದಲು ತುಂಡು ಆಗಿರೋದನ್ನ ನೋಡ್ತಾ ಇದ್ರೆ ಇದು ಇಲಿನೇ ಕೆಲಸ ಇರ್ಬೇಕಪ್ಪ. ಅಭಿ ನಮ್ಮನೇಲಿ ಇಲಿ ಎಲ್ಲಿದೆ? ಎಕ್ಕಡಿಸ್ತಾರ ನೀವೇ ಇರೋವಾಗ ಇದು ಯಾಕೆ ಬರುತ್ತೆ ಅಂತ. ಅಭಿ ನೋಡಿ, ಈ ಕೂದಲು ಹೇಗ್ ಕಟ್ಟಾಯ್ತು ಅಂತ ಎಲ್ರು ಎನ್ಕ್ವೈರಿ ಮಾಡ್ಲೇಬೇಕು. ಚಂಪಾ, ನನ್ನ ಮೇಲೆ ಯಾಕೆ ಸಂಶಯ ನಿಮ್ಗೆ? ಈಗೇನು ನಾನ್ ಕತ್ತರಿಸಿದೀನಿ ಅಂತನಾ? ಹೌದು, ನಾನೇ ಕತ್ತರಿಸಿದ್ದು. ಕರಿ ಶಾವಿಗೆ ಮಾಡಿ ಒಗ್ಗರಣೆ ಹಾಕಿದ್ದೀನಿ, ತಿಂತೀರಾ? ಇಲ್ಲಿವರೆಗೂ ನೀವೇ ಬರಕೋದ್ರಿ? ಜಾಸ್ತಿ ಸಿಕ್ಕಿದೆ ಅಂತ ನೀವೇ ಫೋನ್ ಮಾಡಿದ್ರಲ್ಲ. ಅಯ್ಯೋ, ಅದನ್ನ ನಾವು ತಂದು ಕೊಡ್ತಿದ್ವಿ ತಾನೆ. ಪರವಾಗಿಲ್ಲ ಬಿಡಿ, ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಸೇಲ್ಸ್ ಕಳ್ಸ್ಬಿಡೋಣ. ಇದು ನಮ್ಮ ಚಂದ್ರಕಾಂತ ಮಾಮನ ತಲೆ ಕೂದಲಲ್ವೇನಾ? ಸುಮ್ಮನೆ ಯಾರಿಗೂ ಹೇಳ್ಬಿಡಿ, ಒಳ್ಳೆ ದುಡ್ಡು ಸಿಗ್ತಾ ಇದೆ. ನೋಡು ಅಲ್ರಲ್ಲೇ ಪಾಪ ಒಯ್ಯ ಮಲಗಿರೋವಾಗ ತಲೆ ಕೂದಲ ಕಟ್ ಮಾಡಿ ಇವರೇ ಈ ಕೂದಲು ಬಿಸ್ನೆಸ್ ಮಾಡ್ಸು. ಕಟ್ಟಿದ್ರಲ್ಲ, ಇವ್ರಿಬ್ಬರಿಗೆ ಬುದ್ಧಿಲ್ಲ, ನಿಮ್ಗೂ ಬುದ್ಧಿ ಇಲ್ವೇನ್ರಿ? ತಲೆ ಕೂದಲ ಕಟ್ ಮಾಡೋದು ಕೇಳಿದಿರಲ್ಲ? ನಾನು ಹೇಳಿದ್ದು ಉಗುರಿನ ಕೂದಲ ಕಲೆಕ್ಟ್ ಮಾಡ್ಕೊಡಿ ಅಂತ, ಈ ರೀತಿ ಕಟ್ ಮಾಡ್ಕೊಡಿ ಅಂತ ಹೇಳಿಲ್ಲ. ನಿಮ್ಮಿಂದ ನಾನು ಬಯಸ್ಕೊಂಡ್ರಿ, ನೀವು ಬೇಡ, ನಿಮ್ ಕೂದಲು ಬೇಡ. ಹೋಗ್ರಿ. ಸರ್ ಒಂದು 10 ನಿಮಿಷ ಆಗುತ್ತೆ ಸರ್. ನಿಮ್ಮಿಬ್ರನ್ನ ಬಿಡಲ್ಲ. ಇಟ್ಕೊಂಡು ಕೂತ್ಕೊಂಡು ಗಿನ್ನಿಸ್ ಹೋಗ್ಬೇಕು ಅಂತಿದ್ದೆ. ನನ್ನ ಆಸೆಗೆ ತಣ್ಣೀರು ಹಚ್ಚಿಲ್ಲ. ನಿಮ್ಗೆ ಹೇಳ್ಕಿರ ನೀರು ಕೊಡ್ತೀನಿ. ಅದು ಮಾಮ, ಆ ನಿನ್ನ ಗಿನ್ನಿಸ್ ರೆಕಾರ್ಡಿಗೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಇಲ್ಲ, ನೀನೇನು ಮಾಡಕ್ಕಾಗಲ್ಲ. ನಾನು ನಂಬಲ್ಲ. ಇಷ್ಟೊಂದು ಕೂದಲಿತ್ತು, ಇಷ್ಟು ಕೂದಲ ಹಾಗೆ ಯಾವ ಹೋಗ್ಲಿ. ಅದು ಮಾಮ, ನೀವು ಸ್ವಲ್ಪ ಆಚೆ ಬಾ, ಹೇಳ್ತೀನಿ ಹೇಳ್ತೀನಿ ಬಾ. ನೀನು ಹೆದರ್ಕೋಬೇಡ್ರ, ಇದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಯೋಚನೆ ಮಾಡಬೇಡ್ವೋ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅವನ ಹೆಸರನ್ನು ಸೇರಿಸ್ಬೇಕು ಅಷ್ಟೇ ತಾನೇ. ನಾವೇ ಒಂದು ರೆಕಾರ್ಡ್ ರೆಡಿ ಮಾಡಿ ಅದ್ರಲ್ಲಿ ಸೇರಿಸ್ಬಿಟ್ರೆ ಆಯ್ತಪ್ಪ. ಏನ್ ಮಾತಾಡ್ತೀವಿ? ಅದಕ್ಕೊಂದು ಇಂಟ್ರು ಅಂತ ಆಗಬೇಕು, ಒಂದು ಸರ್ಟಿಫಿಕೇಟು ಅಂತ ಬೇಕು. ಅದೆಲ್ಲ ನಮ್ಮ ಕೈಲಾಗತ್ತೇನೆ? ಅಯ್ಯೋ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ಅವ ಮನುಷ್ಯನ ನಂಬರ್ ಡಯಲ್ ಮಾಡ್ಕೊಡು, ನಾ ಮಾತಾಡ್ತೀನಿ. ಹಲೋ ಹಲೋ, ನಾನು ಮಿಸ್ಟರ್ ರಾಜ್ ಮಾತಾಡ್ತಾ ಇರೋದು ಗಿನ್ನಿಸಿಂದ. ಮಿಸ್ಟರ್ ಚಂದ್ರಕಾಂತ್ ಅವರಿದ್ದಾರಾ? ಗಿನ್ನಿಸಿಂದನಾ? ಸರ್ ನಾನೇ ಚಂದ್ರಕಾಂತ್. ಹೇಳಿ ಸರ್. ನೋಡಿ, ನಿಮಗೆ ನಾವೇ ಇಲ್ಲಿಗೆ ಬರೋದಕ್ಕೆ ಅಂತ ಹೇಳಿದ್ವಿ. ಆದ್ರೆ ಒಂದು ಸಣ್ಣ ಕರೆಕ್ಷನ್ ಆಗಿದೆ. ಇತ್ತೀಚೆಗೆ ಟೆರರಿಸ್ಟ್ಗಳು ಸ್ಟಾರ್ ಹೋಟೆಲ್ಗಳಿಗೆ ಬಾಂಬ್ ಬಿಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದೇ ಸ್ಟಾರ್ ಹೋಟೆಲ್ಗೆ ಬರೋ ನೆಸೆಸಿಟಿ ಇಲ್ಲ. ಮತ್ತೆ ನಾನು ಎಲ್ಲಿ ಟೆಸ್ಟ್ ಮಾಡ್ತೀರಾ ಸರ್? ಅಲ್ಲಿ ನೋಡಿ, ನಾವು ವಾರ್ಡ್ ವೈಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಪಾಂಡುರಂಗ ಗಂಡುಗಲಿ ಅನ್ನೋರ ಮನೆಯಲ್ಲಿ ನಮ್ಮ ವಾರ್ಡಿಂದ ಸ್ಪರ್ಧೆ ನಡೆಸ್ತಾ ಇದ್ದೀವಿ. ಆ ಏರಿಯಾದಲ್ಲಿ ಯಾರ್ಯಾರು ಅಪ್ಲೈ ಮಾಡಿದಾರೋ ಅವರೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ. ತಾವು ದಯವಿಟ್ಟು ಅಲ್ಲಿಗೆ ಬಂದ್ಬಿಡಿ. ಸರ್, ನಾನಿರೋದೇ ಪಾಂಡುರಂಗ ಗಂಡುಗಲಿ ಅವ್ರ ಮನೆಯಲ್ಲಿ. ಹೌದಾ? ಅದ್ಯಾಕಂದಿದ್ದೀರಾ? ಸರ್, ನನ್ನ ಹೆಸರೇ ಚಂದ್ರಕಾಂತ ಗಂಡುಗಲಿ ಅಂತ. ನಾನು ಅದೇ ವಂಶಕ್ಕೆ ಸೇರಿದವನು. ವಂಡರ್ಫುಲ್ ವಂಡರ್ಫುಲ್, ಬಹಳ ಬಹಳ ಸಂತೋಷ ಆಗ್ತಾ ಇದೆ. ನೋಡಿ, 2 ಗಂಟೆಗೆ ನೀವು ರೆಡಿ ಆಗಿರಿ, ನಾವು ಬಂದ್ಬಿಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ವೆಲ್ಕಮ್.
ಈ ಸ್ಪರ್ಧೆಗೆ ಬಂದಿರೋದು ನೀವು 3 ಜನನಾ? ಬೇರೆ ಯಾರಾದ್ರೂ ಇದ್ದಾರಾ? ನೀನು ಕೂದಲು ಅಂಟಾಕೊಂಡಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಇವರು ಚಂದ್ರಕಾಂತ್ ಗಂಡಿಗಲಿ ಅಂತ ಇವರು ಒಬ್ರು ಸ್ಪರ್ಧಿ. ನಿಜ ಹೇಳ್ಬೇಕು ಅಂದ್ರೆ ನೀವೇ ಇವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಂತೆ. ಹೌದು, ನಾವು ತುಂಬಾ ಜನಕ್ಕೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ವಿ. ಈ ಟೆರರಿಸ್ಟ್ಗಳ ಬಾಂಬ್ಗಳ ಗಲಾಟೆಯಿಂದ ಸುಮಾರು ಜನ ಬಂದಿಲ್ಲ. ಈಗ ಬಂದಿರೋ ಜನರಲ್ಲೇ ಯಾರನ್ನಾದ್ರೂ ಒಬ್ರು ಆಯ್ಕೆ ಮಾಡಿ ಅವ್ರನ್ನ ಗಿನ್ನಿಸ್ ರೆಕಾರ್ಡಿಗೆ ಸೇರಿಸ್ಬಿಡಿ. ನೀವು ಬಂದಿದ್ರಲ್ಲ, ತಾವು ಯಾರು ಗೊತ್ತಾಗಿಲ್ಲ. ನಾನು ಪಾಂಡುರಂಗ ಗಂಡಿಗಲಿ ಎಡಗೈ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮುದುಕರಿ. ಮಿಸ್ಟರ್ ಗಲಿಗಲಿ ಸ್ವಲ್ಪ ಬಂದು ನನಗೆ ಹೆಲ್ಪ್ ಮಾಡಿ. ಅದಕ್ಕೇನಂತೆ? ಇಷ್ಟೊಂದು ಸ್ವಲ್ಪ ಕೂದಲು ಬಿಡಿಸಿರೋದು ಏನಾಗ್ತೀರಾ? ಹೊಟ್ಟೆಗ ಅಲ್ರಿ ತಲೆ ಕೂದಲು ಸೊಂಪಾಗಿ ಬೆಳೆದಿದೆ. ಕೂದಲು ಅಂಟಿಸ್ಕೊಂಬಂದು ನಮಗೆ ಮೋಸ ಮಾಡ್ತಾರೆ ಮಿಸ್ಟರ್ ಗಲಿಗಲಿ ವಾಟ್ ಇಸ್ ದಿಸ್? ಇಲ್ಲ, ಅದು ಏನಾಗಿದೆ ಸರ್, ಈ ಕೂದಲಿದೆಯಲ್ಲ ಪಾಪ ಇದು ಇವ್ರದೇನೆ. ಅದು ನಮ್ಮ ಮನೆಯಲ್ಲಿ ಒಂದೆರಡು ದಂಡ ಪಿಂಡಗಳಿವೆ. ಅವರಿಬ್ಬರಿಗೂ ಯಾರೋ ಕೂದಲು ಕೊಟ್ಟರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ರಾತ್ರಿ ಇವ್ರು ಕಷ್ಟಪಟ್ಟು ಬೆಳೆಸಿದ ಕೂದಲನ್ನ ಕಟ್ ಮಾಡ್ಬಿಟ್ಟಿದ್ರೆ ಬೇಕಿದ್ರೆ ಇದೆಲ್ಲ ಇತ್ತು ಅಂದ್ರೆ ಇದು ಇವ್ರದ್ದು ಹೌದು ಅಂತ ನೀವೇ ಚೆಕ್ ಮಾಡ್ಕೊಂಡು. ಇಲ್ಲ ಸರ್, ಆ ಕೂದಲು ಅವರದ್ದೇ, ನಮ್ಮ ವಂಶದ್ದು. ನಾನು ಒಂದ್ಸಲ ಟೆಸ್ಟ್ ಮಾಡ್ಬಿಡ್ತೀನಿ. ನನ್ನ ಡಿಸಿಷನ್ ಫೈನಲ್. ಇದ್ರ ಬಣ್ಣ, ರುಚಿ, ವಾಸನೆ ಎಲ್ಲ ಒಂದೇ. ಇಲ್ಲಿ ಕಳಿಸಿರೋ ಕೂದಲು, ಕಳಿಸಿ ಬಿಡಿಸಿರೋ ಕೂದಲು ಎರಡೂ ಒಂದೇ. ಈಗ ನಿಮ್ಮ ತೀರ್ಮಾನ ಏನು ಅಂತ? ಸೊ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಇವ್ರ ಹೆಸರನ್ನ ನಾನು ಸೇರಿಸ್ತಾ ಇದ್ದೀನಿ. ಅಣ್ಣ, ಉದ್ದ ಕೂದಲಿನ ಸ್ಪರ್ಧೆ ನಡೆದಿರೋದು ಯಾವ್ದೋ 5 ಸ್ಟಾರ್ ಹೋಟ್ಲಲ್ಲಿ. ಉದ್ದ ಕೂದಲು ಬಿಟ್ಟು ಗಿನ್ನಿಸ್ ರೆಕಾರ್ಡ್ ಸೇರ್ಪಡೆ ಆಗಿರೋದು ಗೋವಿಂದ್ ರಜಪೂತ್ ಅಂತ. ಆದ್ರೆ ನೀನು ಮನೆಯಲ್ಲಿ ಸ್ಪರ್ಧೆ ನಡೆಸಿ ಮಾಮ ನೀನೇ ಗಿನ್ನಿಸ್ ರೆಕಾರ್ಡ್ ಸೇರ್ಪಡೆ ಆಗಿರೋದು ಅಂತ ಯಾವರ್ಸ್ಬಿಟ್ಟೆ ಅಲ್ವಾ? ಆಗಿದ್ದಾಗೋಯ್ತು. ಈ ವಿಷಯ ಅಪ್ಪಿ ತಪ್ಪಿನೂ ನಮ್ಮ ಮಾವನ ಗೊತ್ತಾಗೋದು ಅಂದ್ರೆ ಒಂದು ದೊಡ್ಡ ಅವಾಂತರನೇ ಆಗ್ಬಿಡುತ್ತೆ. ನನಗೆ ಗೊತ್ತಾಗಿದೆ. ನೀವೆಲ್ಲ ಸೇರಿ ನನಗೆ ಮೋಸ ಮಾಡಿ ನಾನು ಗಿನ್ನಿಸ್ ರೆಕಾರ್ಡ್ ಹೋಗೋದನ್ನ ತಪ್ಪಿಸಿದ್ದೀರಾ. ನನಗಾಗಿರೋ ಲಾಸನ್ನ ನೀವೆಲ್ಲ ಕಟ್ಕೊಟ್ರೆ ಸರಿ. ನನ್ನ ಅನುಮತಿ ಇಲ್ಲದೆ ನನ್ನ ಕೂದಲನ್ನು ಕಟ್ ಮಾಡಿದೀರಾ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ.